ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್ ಯಮ್ಮನೇನ್ ಯೂಟ್ಯೂಬ್ ಚಾನಲ್. ನಾನು ನಿಮಗೆ ಇವತ್ತೇನು ತಿಳಿಸೋಕೆ ಬಂದಿದ್ದೀನಿ ಅಂತ ಅಂದರೆ, ಈ ಟೇಸ್ಟಿಯಾಗಿ ಮತ್ತು ಈಸಿಯಾಗಿ ಮತ್ತು ಹೆಲ್ತಿಯಾಗಿರುವಂತಹ ರೆಸಿಪಿ ತೊಗೊಂಬಂದಿದ್ದೀನಿ. ಇದು ಬಂದುಬಿಟ್ಟು ಸೋಯಾಬೀನ್ ಗ್ರೇವಿನ ಹೇಗೆ ಈಸಿಯಾಗಿ ಮಾಡೋದು ಅಂತ ಹೇಳ್ಕೊಡೋಣ ಅಂತ ಹೇಳ್ಬಿಟ್ಟು ರೆಸಿಪಿ ತಂದಿದ್ದೀನಿ. ಅದಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ, ಆಲ್ ಆಪ್ಷನ್ನ ಕ್ಲಿಕ್ ಮಾಡ್ಕೊಳ್ಳಿ. ಬನ್ನಿ ಗಾಯ್ಸ್, ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಬನ್ನಿ, ಸೋಯಾಬೀನ್ ಗ್ರೇವಿ ಈಸಿಯಾಗಿ ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ಇಲ್ಲಿ ಬಂದುಬಿಟ್ಟು ನಾನು ಸ್ವಲ್ಪ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹೆಚ್ಕೊಂಡಿದ್ದೀನಿ, ಮತ್ತು 7ರಿಂದ 8 ಹಸಿರು ಮೆಣಸಿನಕಾಯಿ. ನಿಮಗೆ ಖಾರಕ್ಕೆ ಅನುಗುಣವಾಗಿ ತಗೋಬೋದು. ಮತ್ತು ನಾನು ಬಂದುಬಿಟ್ಟು ಮೀಡಿಯಮ್ ಸೈಜ್ದು ಒಂದು 3 ಈರುಳ್ಳಿ ತೊಗೊಂಡಿದ್ದೀನಿ, ಮತ್ತು ಒಂದು ಟೊಮೆಟೊ ತೊಗೊಂಡಿದ್ದೀನಿ. ಈಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನೋಡಿ, ನಾನು ಬಂದುಬಿಟ್ಟು ನೀರನ್ನ ಚೆನ್ನಾಗಿ ಕುದಿಸ್ಬಿಟ್ಟು ಉಪ್ಪು ಹಾಕಿ ಅದರೊಳಗೆ ಇದನ್ನು ಇಟ್ಬಿಟ್ಟು ಒಂದು 10 ನಿಮಿಷ ಇದರಲ್ಲಿ ಬಿಡ್ತೀನಿ. ಬಿಟ್ಬಿಟ್ಟು ಇದನ್ನು ಹಿಂಡ್ಬಿಟ್ಟು ಹಾಕ್ತೀನಿ ನಾನು. ಇಲ್ಲ ನಿಮಗೆ ಆಗಲಿಲ್ಲ ಅಂತ ಅಂದರೆ ಕುದಿಯೋ ನೀರಿಗೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಇದನ್ನು ಒಂದು 5 ನಿಮಿಷ ಕುದಿಸು ಕೂಡ ನೀವು ಮಾಡ್ಕೋಬೋದು ಗ್ರೇವಿನ. ಬನ್ನಿ, ಈಗ 10 ನಿಮಿಷ ಇದನ್ನು ಬಿಟ್ಬಿಟ್ಟು ಈಗ ಗ್ರೇವಿ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಬನ್ನಿ. ಇಲ್ಲಿ ನೋಡಿ, ನನಗೆ ಟೈಮ್ ಇಲ್ಲದ ಕಾರಣ ನಾನು ಸೋಯಾ ಚಂಕ್ಸ್ನ 5 ನಿಮಿಷ ಕುದಿಯೋ ನೀರಲ್ಲಿ ಉಪ್ಪು ಹಾಕ್ಬಿಟ್ಟು ಕುದಿಯೋ ನೀರಲ್ಲಿ ನೆನೆಸಿಟ್ಟಿದ್ದೆ. ಈಗ ಇದನ್ನು ನಾನು ಹಿಂಡ್ಕೊತಾ ಇದ್ದೀನಿ ನೋಡಿ. ಟೈಮ್ ಇಲ್ಲದ ಕಾರಣ ನಾನು 5 ನಿಮಿಷ ಮಾತ್ರ ನೆನೆಸಿದ್ದೀನಿ ಅಷ್ಟೇ ನೋಡಿ. ಇಲ್ಲಿ ನೋಡಿ, ನಾನು ಸೋಯಾ ಚಂಕ್ಸ್ನ ಹಿಂಡಿ ಇಟ್ಕೊಂಡಿದ್ದೀನಿ. ಜಾಸ್ತಿ ನೀರಲ್ಲಿ ಬಿಟ್ಟರೆ ಮೆತ್ತಗಾಗುತ್ತೆ. ಇದು ಬಂದುಬಿಟ್ಟು ಹಂಗಾಗಿ ಟೈಮ್ ಇಲ್ಲದ ಕಾರಣ 5 ನಿಮಿಷ ಮಾತ್ರ ನೆನೆಸಿಬಿಟ್ಟು ಈ ಸೋಯಾ ಚಂಕ್ಸ್ನ ನಾನು ಹಿಂಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ. ಇಲ್ಲಿ ನೋಡಿ, ನಾನು ನಿಮಗೆ ತೋರ್ಸೋದು ಮರ್ತ್ಬಿಟ್ಟೆ. ನಾನೊಂದು ಬಾಣಲಿಗೆ ಗ್ರೇವಿ ಮಾಡೋದಕ್ಕೆ ಪಲಾವ್ ಎಲೆ, 1-2 ಪಲಾವ್ ಎಲೆ ಮತ್ತು ಸ್ವಲ್ಪ ಲವಂಗ ಹಾಕಿದ್ದೀನಿ. ಈಗ ಎಣ್ಣೆ ಕಾದಾಗಿದೆ. ಈರುಳ್ಳಿ ಮತ್ತು ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ. ನಾನು ಲೋ ಫ್ಲೇಮ್ನಲ್ಲಿ ಇಟ್ಟಿದ್ದೀನಿ, ಯಾಕೆ ಅಂತಂದರೆ ಬೇಗ ಸೀದೋಗುತ್ತೆ ನೀವು ಹೈ ಫ್ಲೇಮ್ನಲ್ಲಿ ಇರೋದ್ರಿಂದ. ಹಂಗಾಗ್ಬಿಟ್ಟು ನಾನು ಲೋ ಫ್ಲೇಮ್ನಲ್ಲಿಟ್ಟೆ ಮಾಡ್ತಾಯಿದ್ದೀನಿ. ಇದು ಸ್ವಲ್ಪ ಈರುಳ್ಳಿ ಸ್ವಲ್ಪ ಕೆಂಪು ಆಗಬೇಕು. ಇದು ಸ್ವಲ್ಪ ಫ್ರೈ ಆದಮೇಲೆ ನಾನು ನಿಮಗೆ ತೋರಿಸ್ತೀನಿ. ನಾನೀಗ ಟೊಮೊಟೊ ಹಣ್ಣು ಹಾಕಿದ್ದೀನಿ ನೋಡಿ. ನಿಮಗೆ ಈ ಥರ ಹಾಕೋಕೆ ಇಷ್ಟ ಇಲ್ಲ ಅಂತಂದರೆ ನೀವು ಡೈರೆಕ್ಟಾಗಿ ಗ್ರೇವಿ ಥರನೇ ಬೇಕು ಅಂತ ಅಂದರೆ ಈರುಳ್ಳಿನ ಮಿಕ್ಸಿ ಹಾಕ್ಬಿಟ್ಟು ಪೇಸ್ಟ್ ಮಾಡಿ ಕೂಡ ಹಾಕ್ಬೋದು. ಈರುಳ್ಳಿ, ಟೊಮೊಟೊ, ಹಸಿರು ಮೆಣಸಿನ್ಕಾಯಿ ಇದೆಲ್ಲದನ್ನು ಕೂಡ ಪೇಸ್ಟ್ ಮಾಡಿ ಕೂಡ ಹಾಕ್ಬೋದು ನಿಮಗೆ ಗ್ರೇವಿ ಬೇಕು ಅಂದರೆ. ನನಗೆ ಗ್ರೇವಿ ಬೇಡ, ನಾನು ಹಂಗೇನೆ ಮಾಡ್ತಾಯಿದ್ದೀನಿ. ಈರುಳ್ಳಿ ಚೆನ್ನಾಗಿ ಮಾಗಿದೆ ನೋಡಿ, ನೀವೇ ನೋಡ್ತಾ ಇರ್ಬೋದು. ಈರುಳ್ಳಿ ಬೆಂದಾದಮೇಲೆ ಟೊಮೊಟೊ ಹಣ್ಣು ಹಾಕ್ತಾಯಿದ್ದೀನಿ. ಟೊಮೊಟೊ ಹಣ್ಣು ಸ್ವಲ್ಪ ಬೇಯಲಿ, ಆಮೇಲೆ ನಿಮ್ಗೆ ಏನೇನು ಹಾಕಬೇಕು ಅಂತ ತೋರಿಸ್ತೀನಿ ನೋಡಿ. ಈಗ ಟೊಮೊಟೊ ಹಣ್ಣು ಬೆಂದಿದೆ. ನಾನು ಬಂದುಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ನೋಡಿ. ನಾನು ಪುಡಿ ಉಪ್ಪು ಹಾಕ್ತಾಯಿದ್ದೀನಿ. ಅದಾದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೋಬೋದು. ನಮ್ಮ ಮನೇಲಿ ಇರಲಿಲ್ಲ, ಹಿಂಗೆ ಹೋಗ್ಬಿಟ್ಟು ನಾನು ಹಾಕಿಲ್ಲ. ಈ ಖಾರದ ಪುಡಿ ರೆಡ್ ಚಿಲ್ಲಿ ಪೌಡ್ರ್ ಬಂದುಬಿಟ್ಟು ನಾನು ಹಸಿರು ಮೆಣಸಿನ್ಕಾಯಿ ಹಾಕಿರೋದ್ರಿಂದ ಸ್ವಲ್ಪ ಹಾಕ್ತಾಯಿದ್ದೀನಿ. ಅದಾದಮೇಲೆ ನಾನು ಬಂದುಬಿಟ್ಟು ಸ್ವಲ್ಪ ಧನಿಯಾ ಪೌಡರ್ ಹಾಕ್ತಾಯಿದ್ದೀನಿ. ಕೊತ್ತಂಬರಿ ಪುಡಿ ಅಂತಾರಲ್ವ, ಅದನ್ನು ಹಾಕ್ತಾಯಿದ್ದೀನಿ. ಹಾಗೆಯೇ ಸ್ವಲ್ಪ ಅರಿಶಿನ, ಆಮೇಲೆ ಗರಂ ಮಸಾಲೆ ಹಾಕ್ತಾಯಿದ್ದೀನಿ ನೋಡಿ. ಇದೆಲ್ಲದನ್ನು ಕೂಡ ಈಗ ಪೇಸ್ಟ್ ಮಾಡ್ಕೊಳ್ಳೋಣ. ಇಲ್ಲಿ ನೋಡಿ, ನಾನು ಕೊನೆಗೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ ಗ್ರೇವಿಗೆ. ಇದು ಸ್ವಲ್ಪ ಗ್ರೇವಿ ತಿಕ್ಕಾಗಲಿ, ಆಮೇಲೆ ಸೋಯಾಬೀನ್ ಹಾಕಿ ತೋರಿಸ್ತೀನಿ. ಅದೆಲ್ಲ ಆದಮೇಲೆ ಕುದಿಯೋಕ್ಕೆ ಎಷ್ಟು ಬೇಕೋ ಅಷ್ಟು ಅಳತೆ ತಕ್ಕನಾಗೆ ನೀವು ನೋಡಿ ನೀರು ಹಾಕ್ಕೋಬೋದು. ಅದಾದಮೇಲೆ ನಾನು ಸೋಯಾ ಚಂಕ್ಸ್ನ ಹಾಕಿದ್ದೀನಿ ನೋಡಿ. ಸೋಯಾ ಚಂಕ್ಸ್ನ ಹಾಕ್ಬಿಟ್ಟು ಎಲ್ಲದನ್ನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಕುದಿಯೋಕ್ಕಿಟ್ರೆ ಅದೇ ಗಟ್ಟಿಗಾಗುತ್ತೆ, ತಿಕ್ಕಾಗುತ್ತೆ ಗ್ರೇವಿ ಬಂದುಬಿಟ್ಟು. ನೀವೇ ನೋಡ್ತಾ ಇರ್ಬೋದು ಹೇಗಿದೆ ಅಂತ ಹೇಳ್ಬಿಟ್ಟು. ಸ್ವಲ್ಪ ಅರ್ಧ ಗಂಟೆ ಬಿಟ್ಟರೆ
ಆ ಗ್ರೇವಿ ತಿಕ್ಕಾಗುತ್ತೆ. ಹಂಗಾಗಿ ಸೋಯಾ ಗ್ರೇವಿ ತುಂಬ ಈಸಿಯಾಗಿ ಮಾಡ್ಬೋದು ಅಂತಲೇ ಹೇಳ್ಬೋದು. ನನ್ನ ನೋಡಿ ನೀವೇ ನೋಡ್ತಾ ಇರ್ಬೋದು ಸೋಯಾ ಗ್ರೇವಿ ಹೇಗೆ ಬಂದಿದೆ ಅಂತ ಹೇಳ್ಬಿಟ್ಟು. ನಾನು ಮಾಡೋದು ನನ್ನ ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ.